ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ಮೊಟ್ಟ ಮೊದಲನೇದಾಗಿ ನಮ್ಮ 2025-2026 ಮಕ್ಕಳಿಗೆ ಸಾಕಷ್ಟು ತೊಂದರೆ ಆಯಿತು ಲಾಸ್ಟ್ ಮಿನಿಟಲ್ಲಿ. ಏನು ವಿಚಾರಣೆ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಿದ್ರು. ನಮ್ಮ ಹಿಂದಿ, ನಮ್ಮ ತೃತೀಯ ಭಾಷೆ ಹಿಂದಿ ಗ್ರೇಡಿಂಗ್ ಇರತ್ತಾ ಅಥವಾ ಸ್ಕೋರಿಂಗ್ ಇರತ್ತಾ ಅಂತ. ಎಕ್ಸಾಮ್ ಒಂದೆರಡು ದಿನದ ಮುಂಚೆ ಗೌರ್ಮೆಂಟ್ ಏನು ಮಾಡ್ತು, ಇಲ್ಲ ಇದು ಗ್ರೇಡಿಂಗ್ ಇರುತ್ತೆ, ಮಾರ್ಕ್ಸ್ ಇರಲ್ಲ ಅಂತ ಬಂದ್ಬಿಡ್ತು. ಸೊ ಈ ಒಂದು ನ್ಯೂಸಿಂದ ಏನಾಯಿತು, ನಾವು ನೋಡಿದ್ದು ಸಾಕಷ್ಟು ಮಕ್ಕಳು ನಮ್ಮ ಸರ್ ಕ್ಲಾಸ್ ನಡೆಸುವಾಗ ಅಟೆಂಡ್ ಮಾಡಲಿಲ್ಲ. ಆ್ಯಂಡ್ ಸುಮಾರು ಮಕ್ಕಳಿಗೆ ಅದು ಏನಾಯಿತು, ಇಂಪ್ಯಾಕ್ಟ್ ಆಯಿತು ಆ್ಯಂಡ್ ಕಡಿಮೆ ಅಂಕಗಳನ್ನ ಪಡೆದ್ರು. ಸೊ ಇವಾಗ ನೀವೇನು ಮಾಡಬೇಕು ಮಕ್ಕಳ, ಇವತ್ತಿನ ಕ್ಲಾಸಲ್ಲಿ ವಿ ವಿಲ್ ಅಡ್ರೆಸ್ ದಿಸ್ ಕ್ವೆಶ್ಚನ್. ಹಿಂದಿಗೆ ನಾವು ಗ್ರೇಡ್ಸ್ನ ಕೊಡ್ತಾರಾ ಅಥವಾ ಮಾರ್ಕ್ಸ್ನ ಕೊಡ್ತಾರಾ ಅಂತ. ಸೊ ಇವಾಗ ಎಷ್ಟೊಂದು ಮಕ್ಕಳು ನಾನು ಪ್ರತಿ ಒಂದು ಲೈವಲ್ಲೂ ಕೇಳ್ತಾರೆ, ಮ್ಯಾಮ್ ಹಿಂದಿಗೆ ಮಾರ್ಕ್ಸ್ ಕೊಡ್ತಾರಾ ಇಲ್ಲದ್ರೆ ಗ್ರೇಡಿಂಗ್ ಸಿಸ್ಟಮ್ ಇರುತ್ತಾ, ನಾವು ಎಷ್ಟು ಓದಬೇಕು ಅಂತ. ಬಿಕಾಸ್ ಹಿಂದಿ ಬಗ್ಗೆ ನೀವು ನಮ್ಮ ಚಾನಲಲ್ಲೂ ಒನ್ ಶಾರ್ಟ್ಸ್ ಇದೆ, ಸಮ್ಮರಿ ವಿಡಿಯೋಸ್ ಇದೆ, ನಾನೆಲ್ಲ ಹೇಳ್ತೀನಿ ನಿಮಗೆ. ಸೊ ಬೈ ದಿ ಎಂಡ್ ಆಫ್ ದಿಸ್ ಕ್ಲಾಸ್ ಯು ವಿಲ್ ಬಿ ಕ್ಲಿಯರ್ ವೆದರ್ ಗ್ರೇಡ್ಸ್ ಇರುತ್ತಾ ಮಾರ್ಕ್ಸ್ ಇರುತ್ತಾ. ಸೊ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತೀನಿ, ಓಕೆನಾ. ಸೊ ಇವಾಗ ಮೊದಲನೇದಾಗಿ ಮಕ್ಕಳ, ನಿಮ್ಮ ಪ್ರಕಾರ ನಿಮ್ಮ ಫೋಕಸ್ ಯಾವ್ದ್ರ ಮೇಲೆ ಇರಬೇಕು? ಮಾರ್ಕ್ಸ್ ಸಿಗತ್ತಾ, ಗ್ರೇಡ್ ಸಿಗತ್ತಾ, ಅಥವಾ ನಾನು ಎಷ್ಟು ಓದಿದೆ ಅದರ ಮೇಲೆ? ಬಿಕಾಸ್ ಹಿಂದಿ ಅನ್ನೋದು ನಿಮಗೆ ಇವಾಗ ಮಾತ್ರ ಅಲ್ಲ, ಸ್ವಲ್ಪ ಮಕ್ಕಳಿಗೆ ಮುಂದಿನ ವರ್ಷ PUCಲಿ ಕೂಡ ಇರುತ್ತೆ. ಆ್ಯಂಡ್ ಅದು ಒಂದು ಭಾಷೆ ಆಗಿರೋದ್ರಿಂದ ನಿಮಗೆ ಕಾನ್ವರ್ಸೇಷನ್ಸ್ಗೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇವಾಗ ನಾನು ನಿಮ್ಗೆ ಏನು ಕೇಳೋದು ಅಂದರೆ, ನಿಮ್ಮ ಫೋಕಸ್ ಯಾವ್ದ್ರ ಮೇಲೆ ಇರಬೇಕು? ಬೇಗ ನಿಮ್ಮ ಫಿಂಗರ್ಸ್ನ ಯೂಸ್ ಮಾಡಿಕೊಂಡು ಬೇಗ 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 ಟೈಪ್ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಬಿಕಾಸ್ ನನಗೆ ಬರೋ ಪ್ರಶ್ನೆ ಒಂದೇ, ಮ್ಯಾಮ್ ಗ್ರೇಡ್ ಕೊಡ್ತಾರಾ ಮಾರ್ಕ್ಸ್ ಇರುತ್ತಾ? ಆಯಿತಾ? ಸೊ ಫಾರ್ ಮೀ, ವಾಟ್ ಶುಡ್ ಯೋರ್ ಫೋಕಸ್ ಬಿ ಆನ್ ಇಸ್ ದ ಕ್ವೆಶ್ಚನ್ ಐ ಆಮ್ ಆಸ್ಕಿಂಗ್ ಯು. ಕೆಳಗೆ ಕಾಮೆಂಟ್ ಮಾಡಿ. ನನಗೆ ಕೇಳಿದ್ರೆ ನಿಮ್ಮ ಫೋಕಸ್ ಇರಬೇಕು ಓದ್ಕೊಳ್ಳೋದ್ರ ಮೇಲೆ, ನಿಮ್ಮ ಫೋಕಸ್ ಇರಬೇಕು ಎಷ್ಟು ನಾನು ಒಂದು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿನ ಬಿಲ್ಡ್ ಮಾಡಿದ್ದೀನಿ ಅಂತ. ಓಕೆ, ಸೊ ಇವಾಗ ನಾನಿವಾಗ ಹೇಳೋದು ನಿಮಗೆಲ್ಲ ಕ್ಲಾರಿಟಿ ಇದೆ ಅಲ್ವಾ? ನಾವು ಹಿಂದಿ ಓದಲೇಬೇಕು ಅನ್ನೋ ಒಂದು ಕ್ಲಾರಿಟಿ ಇದೆ, ಗ್ರೇಡ್ ಆದರೂ ಆಗಿರಲಿ ಮಾರ್ಕ್ಸ್ ಆದರೂ ಆಗಿರಲಿ. ಸೊ ಪರೀಕ್ಷೆನ ನಾನು ಹೇಗೆ ಉಪಯೋಗಿಸ್ಬೋದು ಹಿಂದಿ ಕ್ಲಾಸಸ್ನ ನೋಡಲಿಕ್ಕೆ ಅಥವಾ ಹಿಂದಿಗೆ ಪ್ರಿಪೇರ್ ಆಗಲಿಕ್ಕೆ, ಆಯಿತಾ? ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಫ್ರೀ ಒನ್ ಶಾರ್ಟ್ಸ್ ಇದೆ, ಆಯಿತಾ? ಫ್ರೀ ಸಮ್ಮರಿ ಇದೆ, ಆಯಿತಾ? ಸಮ್ಮರೀಸ್ ಇದೆ. ಆ್ಯಂಡ್ ನೀವು ನಮ್ಮ ಲೈವ್ ಸೆಕ್ಷನಲ್ಲಿ ಹೋದರೆ ಮಕ್ಕಳ, ನಿಮಗೆ ಹಿಂದಿನ ವರ್ಷದ ಮ್ಯಾರಥಾನ್ಸು, ಆಯಿತಾ, ಶಾರ್ಟ್ ಕ್ವೆಶ್ಚನ್ಸ್, ಇದೆಲ್ಲ ಸಿಗತ್ತೆ. ಓಕೆ ಮ್ಯಾಮ್, ನಾನು ಇದು ಬರೀ ಯೂಟ್ಯೂಬಲ್ಲಿ ಆಕ್ಸೆಸ್ ಮಾಡ್ಬೋದಾ? ಇಲ್ಲ, ನಿಮಗೆ ಇದನ್ನು ಆಕ್ಸೆಸ್ ಮಾಡಲು ಆ್ಯಪ್ ಕೂಡ ಇದೆ. ನೀವು ಆ್ಯಪಲ್ಲಿ ಕೂಡ ಈ ಒಂದು ಫ್ರೀ ಆಗಿರುವಂತಹ ಒನ್ ಶಾರ್ಟ್ ವಿಡಿಯೋಸ್, ಸಮ್ಮರಿ ವಿಡಿಯೋಸ್, ಮ್ಯಾರಥಾನ್ಸ್ ಮತ್ತು ಶಾರ್ಟ್ ಕ್ವೆಶ್ಚನ್ಸ್ನ ನೋಡ್ಕೊಳ್ಬೋದು. ಸೊ ಮ್ಯಾಮ್, ಇವಾಗ ನಾನು ಯಾವ ಸಿಚುಯೇಷನಲ್ಲಿ ಏನನ್ನ ಓದ್ಕೊಳ್ಳಿ ಅಂತ ಕೇಳಿದವ್ರಿಗೆ, ಒನ್ ಶಾರ್ಟ್ ವಿಡಿಯೋಸ್ ಅಂದರೆ ಏನು ಮಕ್ಕಳ? ಒನ್ ಶಾರ್ಟ್ ವಿಡಿಯೋಸ್ ಅಂದರೆ ನಿಮಗೆ ಬೇಕಾಗಿರುವಂತಹ ಡೀಟೇಲ್ ಲೆಸನ್ ಎಕ್ಸ್ಪ್ಲನೇಷನ್. ಪ್ರತಿ ಒಂದು ಚಾಪ್ಟರ್ನ ಪದದಿಂದ ಪದಕ್ಕೆ ಸರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಆ ವಿಡಿಯೋಸ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟು ಸಮ್ಮರೀಸ್, ಆಯಿತಾ? ಸಮ್ಮರಿಗಳಲ್ಲಿ ನಿಮ್ಗೇನಾಗುತ್ತೆ ಮಕ್ಕಳ, ಸಮ್ಮರೀಸಲ್ಲಿ ನಿಮಗೆ ಆ ಒಂದು ಚಾಪ್ಟರಿನ ಸಾರಾಂಶ ಸಿಗುತ್ತೆ. ಸೊ ಇವಾಗ ನಾಳೆ ಬೆಳಗ್ಗೆ ನಿಮಗೆ FA2 ಎಕ್ಸಾಮ್ ಇದ್ದರೆ ಹಿಂದಿನ ರಾತ್ರಿ ಮೇ ಬಿ ನೀವು ಒನ್ ಶಾರ್ಟ್ ನೋಡಿಕೊಂಡು ಬೆಳಗಿನ ಜಾವ ನೀವು ಸಮ್ಮರಿ ನೋಡ್ಕೊಳ್ಬೋದು. ದ್ಯಾಟ್ ವಿಲ್ ರಿಯಲಿ ಹೆಲ್ಪ್, ಆಯಿತಾ? ಇವಾಗ ಮ್ಯಾರಥಾನ್ಸ್ ಮತ್ತು ಶಾರ್ಟ್ ಕ್ವೆಶ್ಚನ್ಸ್ ನಿಮಗೆ ಮೇಜರ್ಲಿ ಎಸ್ಸೆ ಎಕ್ಸಾಮು, ಆಯಿತಾ? ದೆನ್ ಪ್ರಿಪ್ರೇಟ್ರಿ, ನಾನು ಲೆಫ್ಟ್ ಹ್ಯಾಂಡಲ್ಲಿ ಬರೆಯೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆ್ಯಂಡ್ ಫೈನಲ್ ಎಕ್ಸಾಮ್, ಆಯಿತಾ? ಇದು ಮೂರಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ನೀವು ಯಾವೊಂದು ಸ್ಟೇಜಲ್ಲಿದ್ದೀರೋ ಅದರಲ್ಲಿ ನಿಮಗೆ ಒನ್ ಶಾರ್ಟ್ಸ್ ಸಮರೀಸ್ ಹೆಲ್ಪ್ ಆಗೋದು. ನಮ್ಮ ಒಂದು ಪ್ಲೇಲಿಸ್ಟ್ ಅಂತ ಏನಿದೆ ಯೂಟ್ಯೂಬಲ್ಲಿ, ಅಲ್ಲಿ ಹೋಗಿ ಆ ಪ್ಲೇಲಿಸ್ಟಲ್ಲಿ ನೀವು ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಸಿಗುತ್ತೆ. ಫೋನಿಂದ ಏನಾದರೂ ಆಕ್ಸೆಸ್ ಮಾಡ್ತಿದ್ರೆ ಹಿಂದಿ ಥರ್ಡ್ ಲ್ಯಾಂಗ್ವೇಜ್
ಪರೀಕ್ಷೆ ಅಂತ ಹಾಕಿ ನಿಮಗೆ ಸಿಗುತ್ತೆ, ಅಥವಾ SSLC ಪರೀಕ್ಷೆ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಅಂತ ಹಾಕಿದ್ರು ಸಿಗುತ್ತೆ. ಆ ಪ್ಲೇಲಿಸ್ಟ್ನ ನೋಡ್ಕೊಂಡು ನೀವು ಓದ್ಕೊಳ್ಬೋದು. ಸೊ ನಿಮ್ಮ ಹಿಂದಿ ಪ್ರಿಪ್ರೇಷನ್ನ ಕೂಡ ನಾವು ಗಟ್ಟಿ ಮಾಡ್ತಾ ಇದ್ದೀವಿ, ಸ್ಟ್ರಾಂಗ್ ಮಾಡ್ತಾ ಇದ್ದೀವಿ ಪರೀಕ್ಷೆ ಜೊತೆಗೆ. ಸೊ ಹೋಗಿ ನೋಡ್ಕೊಳ್ಳಿ ಮಕ್ಕಳ. ಬಿಕಾಸ್ ಗ್ರೇಡ್ ಆಗಿರಲಿ ಮಾರ್ಕ್ಸ್ ಆಗಿರಲಿ ನಿಮ್ಮ ಸ್ಕೋರೇ ಅಲ್ವಾ, ಗ್ರೇಡಿಂಗ್ ಇಸ್ ಆಲ್ಸೋ ಸ್ಕೋರ್. ವಿಲ್ ಯು ಬಿ ಹ್ಯಾಪಿ ಇಫ್ ಯು ಗೆಟ್ C ಗ್ರೇಡ್ ಆರ್ D ಗ್ರೇಡ್? ಇಲ್ಲ ಅಲ್ವಾ. ಸೊ ಯು ಹ್ಯಾವ್ ಟು ಮೇಕ್ ಶೋರ್ ಯು ಸ್ಟಡಿ ವೆಲ್. ಆಯಿತಾ? ಇವಾಗ ಕರೆಂಟಾಗಿ ಏನಿದೆ ರಿಯಾಲಿಟಿ, ಕರೆಂಟಾಗಿ ಯಾವುದೇ ರೀತಿಯಾದ ಕ್ಲಾರಿಟಿ ಸಿಗ್ತಿಲ್ಲ. ನಾನು ಕೂಡ ಗೌರ್ಮೆಂಟ್ ಜೊತೆ ಮಾತುಕತೆಯಲ್ಲಿದ್ದೀನಿ. ಆಮೇಲೆ ನಿಮ್ಮ ಪ್ರಿಪರೇಷನ್ನ ತಡೆಯೋಕ್ಕಾಗಲ್ಲ ನಾವು. ಸೊ ಅದಕ್ಕೇ ನಾನು ಈ ಕ್ಲಾಸ್ನ ನಡೆಸ್ತಾ ಇದ್ದೀನಿ. ನಿಮ್ಗೆ ಏನೇನು ಬೇಕೋ ನಾನು ಇಲ್ಲಿ ಗೈಡ್ ಮಾಡಿದ್ದೀನಿ ನಿಮಗೆ. ಸೊ ಇನ್ನು ಮುಂದೆ ಹೋಗಿ ನೋಡ್ಕೊಳ್ಳಿ. ಸೊ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಅಂದರೆ ನಮ್ಮ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಕ್ಲಾರಿಟಿ ಬಂದಿದ ತಕ್ಷಣ ಪರೀಕ್ಷೆ ಚಾನೆಲ್ ನಿಮಗೆ ಆ ಮಾಹಿತಿನ ನೀಡ್ತೇವೆ. ಅರ್ಥ ಆಯ್ತಾ? ಸೊ ಇವಾಗ ಸದ್ಯಕ್ಕೆ ಕ್ಲಾರಿಟಿ ಇಲ್ಲದಿರೋ ಕಾರಣ ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ಸ್ಟಡಿಯಿಂಗ್ ವೆಲ್. ನೀವು ಗ್ರೇಡ್ ಇದ್ರೂ ಅದೇ ಓದಬೇಕು, ಅದೇ ಪೇಪರು, ಮಾರ್ಕ್ಸ್ ಇದ್ರೂ ಅದೇ ಪೇಪರ್ಸ್. ಓಕೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಯಿತಾ? ನಾನು ಹೇಳ್ದಂಗೆ ನಿಮ್ಮ ಪ್ರಿಪರೇಷನ್ ಏನಿದೆ ಅದು ಮ್ಯಾಟ್ರ್ ಆಗುತ್ತೆ. ನಿಮ್ಮ ಪ್ರಿಪರೇಷನ್ ಮ್ಯಾಟರ್ಸ್ ಮೋರ್ ದೆನ್ ದ ಇವ್ಯಾಲ್ಯೂಯೇಷನ್ ಸ್ಟೈಲ್. ಆಯಿತಾ? ಅದು ಗ್ರೇಡ್ ಆಗಿರಲಿ ಅಥವಾ ಸ್ಕೋರಿಂಗ್ ಆಗಿರಲಿ, ನಿಮ್ಮ ಪ್ರಿಪರೇಷನ್ನು ಫಸ್ಟ್ ಕ್ಲಾಸ್ ಆಗಿರಬೇಕು. ನಿಮ್ಮ ಪ್ರಿಪರೇಷನ್ ಚೆನ್ನಾಗಿಲ್ದರೆ ನಿಮಗೆ ಅದು ಒಂದು ಹೊಡೆತ ಬಿದ್ದೇ ಬೀಳತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ಬೀಳತ್ತೆ, ಅಥವಾ ನಿಮ್ಮ ಅಂಕಗಳ ಮೇಲೆ ಬೀಳುತ್ತೆ, ನಿಮ್ಮ ಒಂದು ಓವರ್ ಆಲ್ ರಿಸಲ್ಟ್ ಮೇಲೂ ಬೀಳತ್ತೆ. ಸೊ ಯು ಹ್ಯಾವ್ ಟು ಕಾನ್ಸಂಟ್ರೇಟ್. ಆಯಿತಾ ಮಕ್ಕಳೇ? ಸೊ ಹಿಂದಿನ ಯಾಕೆ ಇಗ್ನೋರ್ ಮಾಡಬಾರ್ದು? ಒಂದು ಡೆಫಿನೆಟ್ಲಿ ಅದು ಈಸಿಯಾಗಿ ಸ್ಕೋರ್ ಮಾಡ್ಬೋದು ನೀವು. ತೃತೀಯ ಭಾಷೆ ಆಗಿರೋದ್ರಿಂದ ಈಸಿ ಇದೆ ಮಕ್ಕಳ, ತುಂಬ ಕಾಂಪ್ಲೆಕ್ಸ್ ಆಗಿರುವಂತಹ ಲ್ಯಾಂಗ್ವೇಜ್ ಇಲ್ಲ. ಸೊ ನಿಮ್ಮ ಓವರ್ ಆಲ್ ರಿಸಲ್ಟ್ನ ಅದು ಇಂಪ್ರೂವ್ ಮಾಡುತ್ತೆ. ಲ್ಯಾಂಗ್ವೇಜಸ್ ಸಾಕಷ್ಟು ಮಕ್ಕಳು ಇಗ್ನೋರ್ ಮಾಡ್ತಾರೆ. ನಾನು ಈ ವಾರನೇ ಇನ್ನೊಂದು ಕ್ಲಾಸ್ ಬರುತ್ತೆ ನಂದು, ಯಾಕೆ ನೀವು FA1 SA1 ಬಗ್ಗೆ ಒಂದು ಬರುತ್ತೆ, ಆಮೇಲೆ ಸಾಕಷ್ಟು ವಿಡಿಯೋಗಳು ಬರುತ್ತೆ. ಸೊ ಹೋಗಿ ಅದನ್ನು ನೋಡಿ. ಆ್ಯಂಡ್ ಸೊ ನೀವು ಯಾವಾಗ ನೆಗ್ಲೆಕ್ಟ್ ಮಾಡ್ತಿರೋ ನಿಮ್ಮ ಫೈನಲ್ ಪರ್ಫಾರ್ಮೆನ್ಸ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಇವಾಗ ಸಾಕಷ್ಟು ಮಕ್ಕಳು ಟಾಪರ್ಸಿಂದ ಜಸ್ಟ್ ಮಿಸ್ ಆಗಿರೋರು ಯಾರು ಗೊತ್ತಾ? ಲ್ಯಾಂಗ್ವೇಜಸ್ಸಲ್ಲಿ ಕಡಿಮೆ ಸ್ಕೋರ್ ಮಾಡಿರೋರು. ಸೊ ನಿಮಗೆ ಟಾಪರ್ ಆಗಬೇಕು ಅಂದರೆ ಬೋತ್ ಆಫ್ ದಿಸ್ ಇಸ್ ಇಂಪಾರ್ಟೆಂಟ್, ಕೋರ್ ಸಬ್ಜೆಕ್ಟ್ಸ್ ಪ್ಲಸ್ ಲ್ಯಾಂಗ್ವೇಜಸ್. ಅರ್ಥ ಆಯ್ತಾ? ಸೊ ಕಾನ್ಸಂಟ್ರೇಟ್ ಆನ್ ದ್ಯಾಟ್. ಆಯಿತಾ? ಸೊ ಮಿತ್ ಏನಂದರೆ ನಿಮ್ಮೆಲ್ಲರ ತಲೆಯಲ್ಲೂ ಏನಿದೆ, ಗ್ರೇಡ್ ಅಂದರೆ ನಾನು ಕಡಿಮೆ ಎಫರ್ಟ್ ಹಾಕ್ತೀನಪ್ಪ, ಗ್ರೇಡ್ ಅಲ್ವಾ ನಾನು ಯಾಕೆ ಓದ್ಕೊಳ್ಬೇಕು? ಆಯಿತಾ? ಆ್ಯಂಡ್ ಬಟ್ ರಿಯಾಲಿಟಿ ಏನು? ನಿಮ್ಮ ಪರ್ಫಾರ್ಮೆನ್ಸು ನಿಮ್ಮ ಔಟ್ಕಮ್ನ ಡಿಸೈಡ್ ಮಾಡುತ್ತೆ, ನಿಮ್ಗೆ ಎಷ್ಟು ಅಂಕ ಬರುತ್ತೆ ಅಂತ ಡಿಸೈಡ್ ಮಾಡುತ್ತೆ. ಬಟ್ ಗ್ರೇಡ್ ಆಗಿರಲಿ ಮಾರ್ಕ್ಸ್ ಆಗಿರಲಿ, ಯು ನೀಡ್ ಟು ಪುಟ್ ಯುವರ್ ಎಫರ್ಟ್ ಮಕ್ಕಳ. ಆ್ಯಂಡ್ ವಿ ಆರ್ ದೇರ್ ಟು ಹೆಲ್ಪ್ ಯು ಆ್ಯಂಡ್ ಗೈಡ್ ಯು ಥ್ರೂ ಇಟ್. ಸೊ ಪ್ಲೀಸ್ ಕನ್ಸಿಡರ್ ದಿಸ್ ಆಸ್ ಅ ಹೆಲ್ಪ್ ಆ್ಯಂಡ್ ಡೂ ಇಟ್. ಓಕೆ, ನೆಕ್ಸ್ಟು ಇವಾಗ ನೀವೇನು ಮಾಡಬೇಕು? ನಮ್ಮ ಒನ್ ಶಾಟ್ಸ್ನ ನೋಡಿ ಪ್ರಾಕ್ಟೀಸ್ ಮಾಡಿ ರೆಗ್ಯುಲರ್ ಆಗಿ. ನಿಮಗೆ ಒನ್ ಶಾಟ್ಸ್ ಜೊತೆಗೆ ನಮ್ಮದು ಚಾಪ್ಟರ್ ನೋಟ್ಸ್ ಕೂಡ ಇದೆ. ಆಯಿತಾ? ಚಾಪ್ಟರ್ ನೋಟ್ಸ್ನ ತಗೊಂಡು ಪ್ರಾಕ್ಟೀಸ್ ಮಾಡಿ. ಇದೆಲ್ಲ ಎಲ್ಲಿ ಸಿಗುತ್ತೆ ಅಂದವರು ಯೂಟ್ಯೂಬಲ್ಲಿ ಸಿಗುತ್ತೆ, ಪ್ಲಸ್ ಆ್ಯಪಲ್ಲಿ ಸಿಗುತ್ತೆ. ಪ್ಲೇಲಿಸ್ಟಿಗೆ ಹೋದರೆ ನೀವು ಇದನ್ನೆಲ್ಲ ಕಂಡ್ಬೋದು. ಆಯಿತಾ? ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಯಾವತ್ತು ಮ್ಯಾಥ್ಸ್ ಹೆಂಗೆ ನೀವು ಬರ್ದು ಪ್ರಾಕ್ಟೀಸ್ ಮಾಡ್ತೀರೋ ಹಾಗೇ ನಿಮಗೆ ಲ್ಯಾಂಗ್ವೇಜಸ್ ಕೂಡ ನೀವೆಷ್ಟು ಬರ್ದು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟೇ ಒಳ್ಳೆಯದು. ಆಯಿತಾ? ಸೊ ಇವಾಗ ಮೊದಲನೇದಾಗಿ ಸಿಂಪಲ್ ಆಗಿರುವಂತಹ ಪ್ಲ್ಯಾನ್ ಹಾಕ್ಕೊಳ್ಳಿ, ಆಮೇಲೆ ಓದ್ಕೊಳ್ಳಿ, ಆಮೇಲೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಲಾಸ್ಟಲ್ಲಿ ರಿವೈಸ್ ಮಾಡಿ ಅಥವಾ ರಿಪೀಟ್ ಮಾಡ್ಕೊಳ್ಳಿ. ಆಯಿತಾ? ಇದ್ರ ಜೊತೆ ರಿವಿಷನ್ ಕೂಡ ಇದೆ. ಆಯಿತಾ? ಸೊ ದಿಸ್ ಇಸ್ ಸಮಥಿಂಗ್ ಯು ನೀಡ್ ಟು ರಿಯಲಿ ಡೂ. ಆ್ಯಂಡ್ ಇದೆಲ್ಲ ಏನು ನಿಮ್ಮ ಬರೆದ್ಬಿಟ್ಟೆ ಪ್ರಾಕ್ಟೀಸ್ ಮಾಡೋದು. ಆಯಿತಾ? ಇಲ್ಲಿ ಸಾಕಷ್ಟು ಮಕ್ಳು ಏನು ಮಾಡ್ತಾರೆ, ಮ್ಯಾಮ್ ಇನ್ನು ಗೌರ್ಮೆಂಟಿಂದ ಕ್ಲಾರಿಟಿ ಬಂದಿಲ್ವಲ್ಲ ಮ್ಯಾಮ್, ನಾನು ಕಾಯ್ತೀನಿ ಬಿಡಿ, ಬಂದ ಮೇಲೆ ಓದ್ಕೊತೀನಿ. ದಿಸ್ ಈಸ್ ರಾಂಗ್. ಆಯಿತಾ? ಈ ಮಿಸ್ಟೇಕ್ ಮಾಡಿದ್ರೆ 100% ನೀವು ಫಸ್ಟ್ ರ್ಯಾಂಕ್ ತೆಗೆಯೋ ಆಸೆ ಏನಿದೆ ಅಥವಾ ಡಿಸ್ಟಿಂಕ್ಷನ್ ತೆಗೆಯೋ ಆಸೆ ಏನಿದೆ ಅದು ಫುಲ್ಫಿಲ್ ಆಗಲ್ಲ. ಸೊ ಡೋಂಟ್ ಡೂ ದಿಸ್. ಆ್ಯಂಡ್ ಹಿಂದಿನ ಇಗ್ನೋರ್ ಮಾಡಬೇಡಿ ಮಕ್ಕಳ. ತುಂಬ ಸ್ಟೂಡೆಂಟ್ಸು ಮಾರ್ಕ್ಸ್ನ ಕಳ್ಕೊಂಡಿದ್ದಾರೆ. ಆ್ಯಂಡ್ ಬರೀ ವೀಡಿಯೋಸ್ನ ನೋಡೋದು, ಕ್ಲಾಸಸ್ನ ನೋಡೋದು, ಪ್ರಾಕ್ಟೀಸ್ ಮಾಡದೇ ಇರೋದು. ನೋಡ್ತಾ ಬರ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ನಾಟ್ ಫಾರ್ ಯುವರ್ SSLC ಎಕ್ಸಾಮ್. ಆ್ಯಂಡ್ ಇಟ್ಸ್ ನಥಿಂಗ್ ಟು ಬಿ ಪ್ರೌಡ್ ಆಫ್. ನಾನು ಲಾಸ್ಟ್ ಮಿನಿಟ್ ಓದ್ಕೊತೀನಿ ಮ್ಯಾಮ್, ನಂಗೆ ಅದರಿಂದನೇ ಹೆಲ್ಪ್ ಆಯಿತು ಅನ್ನೋದ್ರಲ್ಲಿ ಏನೂ ಪ್ರೈಡ್ ಇಲ್ಲ. ಆಯಿತಾ? ಸೊ ಇವಾಗ ಈ ಕ್ಲಾಸಿನ ಫೈನಲ್ ಟೇಕ್ ಅವೇ ಏನು ಮಕ್ಕಳ?
ನಾವು ಮಾರ್ಕ್ಸ್ ಆಗಿರಲಿ ಮತ್ತು ಗ್ರೇಡ್ ಆಗಿರಲಿ, ನೀವೆಲ್ಲ ನಮ್ಮ ಪರೀಕ್ಷೆ ಸ್ಟೂಡೆಂಟ್ಸು, ಪರೀಕ್ಷೆ ವಿದ್ಯಾರ್ಥಿಗಳು. ನೀವು ನಿಮ್ಮ ಎಫರ್ಟ್ನ ಹಾಕ್ತೀರಾ ಆ್ಯಂಡ್ ನಮ್ಮ ಒನ್ ಶಾಟ್ಸು, ನಮ್ಮ ಒಂದು ಸಮರಿ ಕ್ಲಾಸಸ್ನ ನೋಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರಾ ಆ್ಯಂಡ್ ನಿಮ್ಮ SSLC ರಿಸಲ್ಟ್ನ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ನಾನು ಇವಾಗ 3 ಸೆಂಟೆನ್ಸ್ ಹೇಳಿದ್ನಲ್ಲ, ಅದನ್ನು ನೀವು ಕೆಳಗಡೆ ಟೈಪ್ ಮಾಡಿ ಕಳಿಸಿ ಆ್ಯಂಡ್ ಸೇ ಮ್ಯಾಮ್ ಐ ಟೇಕ್ ಎನ್ ಓತ್ ಅಂತ ಹಾಕ್ಬಿಟ್ಟು ಕಳಿಸಿ, ಆಯಿತಾ? ಐ ಟೇಕ್ ಆ್ಯನ್ ಓತ್ ಅಂತ ಹಾಕ್ಬಿಟ್ಟು ಇದಿಷ್ಟು ಕೆಳಗೆ ಟೈಪ್ ಮಾಡಿ ಕಳಿಸಿ ಆ್ಯಂಡ್ ಐ ಆಮ್ ಶ್ಯೂರ್ ಯು ವಿಲ್ ಡೆಫಿನೆಟ್ಲಿ ಸ್ಕೋರ್ ವೆಲ್ ಮಕ್ಕಳ. ಒಂದು ಬೇರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಮೇಲೆ ನಮ್ಮ ಪರ್ಫಾರ್ಮೆನ್ಸ್ನ ನಾವು ಯಾವತ್ತೂ ಬಿಡ್ಕೊಡ್ಬಾರ್ದು. ಓಕೆನಾ ಮಕ್ಕಳ? ಅದ್ರ ಜೊತೆಗೆ ನಾನು ಮತ್ತೆ ಭೇಟಿ ಆಗ್ತೀನಿ ಇನ್ನೂ ಸ್ವಲ್ಪ ಮಾಹಿತಿಗೆ ಜೊತೆಗೆ. ನಿಮಗೆ ಅಕಸ್ಮಾತ್ ಈ ಇನ್ಫಾರ್ಮೇಷನ್ ಹೆಲ್ಪ್ ಆಯಿತು, ನಿಮ್ಮ ತಲೆಯಲ್ಲಿ ಒಂದು ಹೊಸ ರೀತಿಯಾದ ಒಂದು ಲೈಟ್ ಹೊಳೀತು ಅಂದರೆ ಹೋಗಿ ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಇಲ್ದರೆ ಎಲ್ಲ ಇಂಪಾರ್ಟೆಂಟ್ ಮಾಹಿತಿಗಳು ನೀವು ಮಿಸ್ ಮಾಡ್ಕೊಂಡ್ಬಿಡ್ತೀರಾ. ಮುಂದೆ ಹೋಗ್ತಾ ಹೋಗ್ತಾ ಬ್ಲೂ ಪ್ರಿಂಟ್ ಬಗ್ಗೆ ಬರುತ್ತೆ, ಹಿಂದಿ ಬಗ್ಗೆ ಬರುತ್ತೆ, ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್, ಇದೆಲ್ಲ ನಿಮಗೆ ಕರೆಕ್ಟ್ ಸಮಯಕ್ಕೆ ಸಿಗಬೇಕು, ಹೆಂಗೆ ಆಕ್ಸೆಸ್ ಮಾಡಬೇಕು ಅಂತ ಗೊತ್ತಾಗಬೇಕು ಅಂದರೆ ಪರೀಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳ. ಆ್ಯಂಡ್ ನಮ್ಮ ಪ್ರಥಮ ಬ್ಯಾಚಸ್ನ ಜಾಯ್ನ್ ಆಗಲಿಕ್ಕೆ ಮರಿಬೇಡಿ. ಸೊಳ್ಳೆ ಕೂಡ ಹೇಳ್ತಿದೆ ಅದನ್ನು. ಓಕೆ, ಅದನ್ನಂತ ಹೇಳ್ತಾ ಮತ್ತೆ ಭೇಟಿ ಆಗ್ತೀನಿ. ದಿಸ್ ಇಸ್ ಯೋರ್ ಪಮ್ಮ ಮ್ಯಾಮ್ ಸೈನಿಂಗ್ ಆಫ್. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.